ಅಂಧಕಾರದಿಂದ ಬೆಳಕಿಗೆ, ಶೂನ್ಯದಿಂದ ಶಿಖರದವರೆಗೆ ಒಬ್ಬ ಹುಡುಗ ದೆಹಲಿಯ ಬಡ ಬೀದಿಗಳಿಂದ ಕ್ರಿಕೆಟ್ ಸಿಂಹಾಸನದವರೆಗೆ. ಮೈದಾನದಲ್ಲಿ ಆತನ ನೋಟ ಬದಲಾದರೆ ಸಾಕು, ಬೌಲರ್ಗಳ ಎದೆಯಲ್ಲಿ ಬೆವರು ಹರಿಯುತ್ತಿತ್ತು. ಅವನು ಕ್ರಿಕೆಟ್ ಕಣದಲ್ಲಿ ಚಂಡಮಾರುತ, ರನ್ ಮಳೆಯನ್ನೇ ಸುರಿಸೋ ಒಬ್ಬ ರಣಯೋಧ. ಈ ದಿನದ ಕ್ರಿಕೆಟ್ ಲೋಕದ ಭಾಷ್ಯ, ಚೇಸ್ ಮಾಸ್ಟರ್, ಫಾದರ್ ಆಫ್ ಪಾಕಿಸ್ತಾನ್. ಅವನೇ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. 1998 ನವೆಂಬರ್ 5 ದೆಹಲಿಯಲ್ಲಿ ಜನಿಸಿದ ವಿರಾಟ್. ತಾಯಿ ಸರೋಜ್ ಕೊಹ್ಲಿ, ತಂದೆ ಪ್ರೇಮ್ ಕೊಹ್ಲಿ. ಇವರು ಮಧ್ಯಮ ವರ್ಗದವರು, ಆದರೆ ಕನಸು ದೊಡ್ಡದಾಗಿತ್ತು. ಭಾರತಕ್ಕಾಗಿ ಆಡಬೇಕು ಎಂಬ ಹಂಬಲ ತುಂಬಾನೇ ಇತ್ತು. ಶಿಕ್ಷಣ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಪಡೆಯುತ್ತಾರೆ. ಅಲ್ಲಿಂದಲೇ ಕೊಹ್ಲಿಯ ಕ್ರಿಕೆಟ್ ಕನಸು ಶುರುವಾಗುತ್ತೆ. ನಂತರ ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿ ಕೋಚ್ ಆದ ರಾಜ್ಕುಮಾರ್ ಶರ್ಮಾ ಅವರ ಮಾರ್ಗದರ್ಶನ ಸಿಕ್ಕಿತು. ತಂದೆಯ ನಿಧನ 2006ರಲ್ಲಿ ಅವನ ಜೀವನದ ಕತ್ತಲೆಯ ಕ್ಷಣ. ತಂದೆ ಪ್ರೇಮ್ ಕೊಹ್ಲಿ ಅವರ ನಿಧನ. ಕೆರಿಯರ್ ನಂತರ 2008ರಲ್ಲಿ ಟೀಮ್ ಇಂಡಿಯಾದ ಅಂಡರ್-19 ತಂಡದ ನಾಯಕನಾಗಿ ವಿಶ್ವಕಪ್ ಗೆಲ್ಲಿಸುತ್ತಾರೆ. ಅದೇ ವರ್ಷ ಶ್ರೀಲಂಕಾದ ವಿರುದ್ಧ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡುತ್ತಾರೆ. 2014ರಲ್ಲಿ ಧೋನಿ ನಿವೃತ್ತಿಯಾದ ನಂತರ ಟೆಸ್ಟ್ ನಾಯಕ, ಬಳಿಕ ODI, T20 ಎಲ್ಲದಕ್ಕೂ ನಾಯಕನಾದ ಕೊಹ್ಲಿಯ ನಾಯಕತ್ವದಲ್ಲಿ ಭಾರತ ಟ್ರೋಫಿಗಳನ್ನು ಗೆದ್ದಿತು. ICC ಟ್ರೋಫಿ ಮಾತ್ರ ನಮ್ಮ ಕಿಂಗ್ ಕೊಹ್ಲಿಯ ಕೈ ಸೇರಲಿಲ್ಲ. ವಿಫಲತೆ 2020-2021ರಲ್ಲಿ ವಿರಾಟ್ ರನ್ಗಳ ಬರ ಎದುರಿಸಬೇಕಾಯಿತು. ಟೀಕೆಗಳು, ಒತ್ತಡಗಳು, ನಾಯಕನ ಸ್ಥಾನದಿಂದ ಕೆಳಗಿಳಿಯಬೇಕಾಯಿತು. ಆದರೆ ಅವನು ಕುಗ್ಗೋದಿಲ್ಲ, ಧೃತಿಗೆಡುವುದಿಲ್ಲ. 2022ರ ಏಷ್ಯಾ ಕಪ್ನಲ್ಲಿ ಭರ್ಜರಿ ಶತಕ ಸಿಡಿಸಿ ಎಲ್ಲರ ಬಾಯಿ ಮುಚ್ಚಿಸಿಬಿಡುತ್ತಾನೆ. ಸಾಧನೆಗಳು ಕೊಹ್ಲಿ 2008ರ ಅಂಡರ್-19 ವಿಶ್ವಕಪ್ ತಂಡದ ನಾಯಕರಾಗಿದ್ದರು. 2011ರ ODI ವಿಶ್ವಕಪ್, 2013ರ ಚಾಂಪಿಯನ್ ಟ್ರೋಫಿ, 2014ರ T20 ವಿಶ್ವಕಪ್ ಮತ್ತು 2025ರ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿರುತ್ತಾರೆ. 2013ರ ODI ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನ ಪಡೆದರು. 2015ರಲ್ಲಿ ಅವರು T20 ರ್ಯಾಂಕಿಂಗ್ನಲ್ಲೂ ನಂಬರ್ 1 ಸ್ಥಾನ ಪಡೆದರು. 2018 ಟೆಸ್ಟ್ ರ್ಯಾಂಕಿಂಗ್ನಲ್ಲೂ ನಂಬರ್ 1 ಸ್ಥಾನ ಪಡೆದಿರುತ್ತಾರೆ. ಈ 3 ಫಾರ್ಮೆಟ್ಗಳಲ್ಲಿ ನಂಬರ್ 1 ಸ್ಥಾನ ಹೊಂದಿರುವ ಏಕೈಕ ಇಂಡಿಯನ್ ಬ್ಯಾಟ್ಸ್ಮನ್ ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ. ಕೊಹ್ಲಿ ಒಟ್ಟು 10 ICC ಪ್ರಶಸ್ತಿಗಳನ್ನು ಗೆದ್ದಿರುತ್ತಾರೆ. ಇಂದು ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಆಟಗಾರನಾಗಿ ಮಾಡಿದೆ. ಪ್ರಶಸ್ತಿಗಳು ಕೊಹ್ಲಿ ಅವರಿಗೆ 2013ರಲ್ಲಿ ಅರ್ಜುನ ಪ್ರಶಸ್ತಿ, 2017ರಲ್ಲಿ ಪದ್ಮಶ್ರೀ ಮತ್ತು 2018ರಲ್ಲಿ ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. 2024ರ T20 ವಿಶ್ವಕಪ್ ಗೆದ್ದ ನಂತರ ಫೈನಲ್ನಲ್ಲಿ ಬಂದ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ಕೊಹ್ಲಿ T20ಗೆ ರಿಟೈರ್ಮೆಂಟ್ ತಗೊಳ್ತಾರೆ. ಹಾಗೆ ಮೇ 12, 2025ರಂದು ತಮ್ಮ 36ನೇ ವಯಸ್ಸಿನಲ್ಲಿ ಅವರು ಟೆಸ್ಟ್ನಿಂದಲೂ ರಿಟೈರ್ಮೆಂಟ್ ತಗೊಳ್ತಾರೆ. ಇದು ಅವರ ಅಭಿಮಾನಿಗಳಿಗೆ ದುಃಖ ತರುವ ಸಂಗತಿಯಾಗಿದೆ. ಇವತ್ತು ವಿರಾಟ್ ಅಂದರೆ ಕೇವಲ ಆಟಗಾರ ಅಲ್ಲ, ಯುವಕರಿಗೆ ಪ್ರೇರಣೆ, ಶಿಸ್ತು, ಪರಿಶ್ರಮ, ಗುರಿ ಇವುಗಳೆಂದರೆ ಏನು ಅರ್ಥ ಅಂತ ಹೇಳೋ ಜೀವಂತ ಉದಾಹರಣೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.